ಅಮ್ಮ ಅಮ್ಮ ಯಾಕಪ್ಪ? ಯಾಕೆ ಪಾಪ? ಅಮ್ಮ ಗೌಡ್ರು ನೋಡಮ್ಮ ಎಂತ ತೀರ್ಪು ಕೊಟ್ಟವ್ರೆ. ನೀನು ಜೈಲ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಮುಂದ್ಲವೆಲ್ಲನ ಅಲ್ಲಿ ಕೀಳಿಸ್ಕೋಬೇಕು ಅಂತ ಹೇಳವ್ರೆ. ಅಮ್ಮ ಅಣ್ಣಗೂ ಅತ್ತಿಗೆಗೂ ಹೇಳಮ್ಮ, ಅವ್ರಿಬ್ರಿಗೂ ಏನೋ ತಪ್ಪಾತು ಬಿಡ್ರಪ್ಪ ಅಂತ ಹೋಗ್ಲಿ, ಜೈಲ್ಗೂ ಬೇಡ, ಮುಂದ್ಲ ಹೊಲ್ ಕೀಳಿಸ್ಕೊಂಬದ್ ಬೇಡ, ದುಡ್ಡು ಕೊಡ್ತಾರೆ ಇಸ್ಕೊಂಡು ಸುಮ್ಮನಾಗ್ರಿ ಅಂತ ಹೇಳು. 4.5 ಲಕ್ಷ ದುಡ್ಡು ಹೇಳವ್ರೆ. 4.5 ಲಕ್ಷ ದುಡ್ಡು ಕೊಟ್ಟು ಮುಂದ್ಲ ಹೊಲ್ ಕಿಳಿಸ್ಕೋಬೇಕಂತ, ಇಲ್ಲಾಂದ್ರೆ ಜೈಲ್ಗೆ ಹೋಗ್ಬೇಕಂತೀವಿ. ಎಲ್ರಿಗೆ ಯಾವ್ದಾನ ಒಂದು ಮಾಡ್ಬೇಕಂತೆ. ನೋಡಮ್ಮ ಅಲ್ಲೂ ಕಿಳಿಸ್ಕೊಂಬಕಲ್ಲ, ನನಗೆ ಜೈಲ್ಗೂ ಹೋಗೋಕ್ಕಾಗಲ್ಲ. ಏನು ಮಾಡೋಣ ಹೇಳಮ್ಮ, ಅಣ್ಣರಿಗೂ ಅತ್ತಿಗೂ ಹೇಳ್ರಿ ಅಂತ ಹೇಳೋಣ ಅಂತ ಬಂದೆ. ಅಪ್ಪ ಎಲ್ಲಿ ಗೊತ್ತಮ್ಮ? ಅವ್ರು ಕಿಳಿಸ್ಬೇಕು ಅಂತ ಹೇಳವ್ರಿ. ಯಾಕೆ ಪಾಪ? ಅಯ್ಯ ಶಿವನಿ, ಅದ್ಯಾಕೆ ಹಂಗೆ ಹೇಳವ್ರಿ? ಯಾಕ ಗೊತ್ತಿಲ್ಲ ನೋಡು. ಅವ್ರು ಹೆಂಗೆ ಹೇಳವ್ರಿ, ಅಲ್ಲಿ ಕಿಳಿಸ್ಕೋಬೇಕು ಅಂತಂದ್ರೆ ಮನ್ಸರ್ದವ ಸುಮ್ಮನೆ ಅಲ್ಲಿ ಕಿಳಿಸ್ಬೇಕಂದ್ರೆ ಆಗುತ್ತೆ. ಇನ್ನು ನನಗೆ ಮಕ್ಕಳಾಗಿಲ್ಲ, ಮರಿ ಆಗಿಲ್ಲ. ಅಲ್ಲಿ ಕಿಳಿಸ್ಕೊಂಡ್ರೆ ಅಜ್ಜ ಆಗ್ಬಿಡ್ತೀನಿ, ಅಲ್ಲೆಲ್ಲ ಇದಾಗ್ಬಿಟ್ರೆ ಮುಷ್ಣಿ ಹಿಂಗೆ ಆಗ್ಬಿಡುತ್ತೆ. ಜೈಲ್ಗೆ ಹೋದ್ರೆ ತಿರುಗಿ ಬಿಡಲ್ವಂತಿ ಯೋಸ್ತಿನ ಆದ್ರೂ. ಅದಕ್ಕೇನೆ ಸುಗುಣ ಅಲ್ಲಿ ಕಿಳಿಸ್ಕೆ ಸುಮ್ಮನ ಅಂತ ಹೇಳ್ತಾ ಇದ್ದಾಳೆ. ಅಲ್ಲಿ ಅದು ಹೆಂಗಮ್ಮ ಕಿಳಿಸ್ಕಮ್ಮನ ಹೇಳಮ್ಮ ನೀನೇನೆ, ಅಣ್ಣಗೂ ಅತ್ತಿಗೂ ಹೇಳಮ್ಮ. ಅಲ್ಲ ಅಲ್ಲೇ ಕೇಳಿಸ್ಕೊಂತಾರಂತೆ, ದುಡ್ಡು ಕೊಟ್ಟಿದೀವಿ ಅಂತ ಹೇಳ್ಬೇಕಾಗಿತ್ತು ನೀನು. ಆ ಗೌಡ್ರಿಗೆ ಹೆಂಗೆ ತಿಳಿತಿತ್ತಂತೆ? ಅಲ್ಲ ಒಳ್ಳೆ ಮನ್ಸರೊಳ್ಳೆ ಯಾರನ್ನ ಕೀಳಿಸ್ಕೊಂತಾರೇನಪ್ಪ? ನೋಡು ಗೊತ್ತಾಗಲ್ವಿ ಒಂದೀಟ ನಾನು ಯಾಕಂತೆ ಅಲ್ಲ ಕೀಳಕ್ಕೆ ಹೇಳಿರೋದು. ಡಿಂಪುಗೆ ಅಲ್ಲ ಕಡ್ದವ್ನಿ, ಅದಕ್ಕೇನೆ ಅಲ್ಲಿ ತೆಗಿಬೇಕು ಅಂತ ಹೇಳ್ಯಾರ ಗೌಡ್ರು. ಕರ್ದು ನಾನು ತಗೋ ಹೇಳಿರು. ನೋಡು ಹೊಲ್ಲ ಕಡಿದ್ರೆ ಮತ್ತೆ ಸುಮ್ಮನೆ ಬಿಡ್ತಾರೆ. ಅಯ್ಯಮ್ಮನ ಕೈ ಬೋಲ್ ನೋವಾಗೈತೆ ಅಂತೆ, ಆಗ್ಲೆಲ್ಲ ರೊತ್ತು ಬತ್ತೈತಂತೆ, ಓಟೋನು ಶೆಪ್ಟಿಕ್ ಆಗೈತಂತೆ. ಹೊಲ್ಲ ಕಡಿದ್ರೆ ಮತ್ತೆ ಅವ್ರಿಗೆ ನೋವಾಗಕ್ಕಿಲ್ಲಿ. ಹೊಲ್ಲಾಗ ಯಾಕೆ ಕಡ್ದು ಬಂದೆ ನೀನು? ಅದಕ್ಕೆ ಮತ್ತೆ ಅವ್ರು ಗೌಡ್ರು ಇವಾಗ ನಿನ್ನ ಹೊಲ್ ಕೀಳಿಸ್ತಾ ಇರೋದು. ಅಲ್ಲ ನೋಡು, ಹೊಲ್ ಕೀಳಿಸ್ಬೇಕಂದ್ರೆ ಅಲ್ಲಾಡಪ್ಪ ನೀನು. ಹೋಗಿ ಯಾರು ಕೀಳಿಸ್ಕೊಂಬಲ್ಲಪ್ಪ ಸುಮ್ಕೇನೆ. ದಿಮ್ಮನ ಹೊಲ್ಲ ಕೀಳಿಸ್ಬಿಟ್ರೆ ಏನಿಲ್ಲ, ತಲೆಗಳವೆಲ್ಲ ನರ ಲೂಜಾಗಿ ತಿಕ್ಲಾಗಬೇಕಾಗುತ್ತೆ. ಕಿತ್ತು ಬಿಟ್ರೆ ಎಲ್ಲ ಲೂಜ್ ಆಗ್ತವೆ, ದವಡೆಗೆಲ್ಲ ಲೂಜ್ ಆಗ್ಬಿಡ್ತವೆ. ಮತ್ತೆ ಇವನಿಗೆ ಗೊತ್ತಾಗಲ್ವೇ ಎಲ್ಲ ಕಡೆ? ಸಣ್ಣ ಹುಡುಗ ನೀವನು, ಸಣ್ಣ ಹುಡುಗರು ಕಡ್ದಂಗೆ ಎಲ್ಲ ಕಡ್ದು ಬಂದ ಇದಾನಲ್ಲ, ಮತ್ತೆ ಗೊತ್ತಾಗಲ್ವೇನೋ ನಿನಗೆ? ಇಂಥ ಕೆಲಸ ಯಾಕೆ ಮಾಡಕ್ಕೆ ಹೋಗಿದ್ದ ನೀನು? ಎಂಥ ಸೆನಕ್ಕೆ ದುಂಡು ಮಾಡ್ಕೊಬೋದಾಯ್ತಲ್ಲ ದುಡ್ಡೆಲ್ಲನ ಇಲ್ಲಿ ಇತ್ಕೊಂಡು. ಒಂದೇಟ ನಾನು ನಿನಗೆ ಬುದ್ಧಿಲ್ವಲ್ಲ ಬುದ್ಧಿಲ್ಲದ ಕೆಲಸ ಮಾಡ್ಕೊಂಡಿದೀಯಾ? ಅಯ್ಯೋ ಏನು ಮಾಡೋಣಪ್ಪ. ಏನು ಅನಿವಾರ್ಯ ಆಯಿತು, ಏನು ಮಾಡೋಕ್ಕಾಗುತ್ತೆ. ನಾವು ಏನಕ ಹೋಗೋದು ಏನೋ ಆತೊಮ್ಮಂಗೆ ಆಯಿತು. ಅಷ್ಟೇನೆ. ಯಾಕೆ ಚಂದ್ರಣ್ಣ ಹಿಂಗೆ ಮಾತಾಡ್ತೀಯ? ಗೌಡ್ರು ವರ್ಷಗೆ ಅಲ್ಲಿ ಕಿಳಿಸ್ಕೊಳ್ಳಿಲ್ಲ ಅಂದ್ರೆ ಜೈಲ್ಗೆ ಹೋಗು ಅಂತ ಹೇಳವ್ರಂತಿ. ಆನಂದ ಗೌಡ್ರು ಅವ್ರು ಸುಮ್ಮನೆ ಇರಲ್ಲ, ಬೈರೆ ಗೌಡ್ರಂಗೆ ಅಲ್ಲ, ಸರಿಯಾಗಿ ಬುದ್ಧಿ ಕಲಿಸ್ತಾರ ಅವರು. ಅವ್ರೇನಿಲ್ಲ ಪೊಲೀಸ್ನವ್ರನ್ನೆಲ್ಲ ಕಂಡವ್ರೆ, ಅವರು ಓದಿಯವ್ರಲ್ಲ, ಎಲ್ಲ ಗೊತ್ತು, ಸರಿಯಾಗಿ ಒಳಗೆ ಹಾಕಿಸ್ತಾರೆ ಅವರು, ಬಿಡಿಸಲ್ಲ ಏನೇ ಅಂದ್ರೂ. ಅಲ್ಲೇ ಒಬ್ರು ನಾಕ್ಷಿಲ್ವೇ ಯೋಸ್ತಿನ ಆತು ಹೋಗಿ ಅವ್ನು ಅಲ್ಲೇನೆ. ಯೋಸ್ತಿನ ಆತಲ್ಲ ಅವ್ನು ಹೋಗಿ ಆಲೆ 8-9 ತಿಂಗಳಾಯ್ತು. ಅವ್ರು ಏಟೆ ದುಡ್ಡು ಖರ್ಚು ಮಾಡಿದ್ರು ಬಿಡಿಸ್ಕೊಂಬಂದಿಲ್ಲ. ಊರಾಗೆ ಕರಿಯಣ್ಣನ ಮಗನ್ನ ಯೋಗಿನ ನೋಡು, ಅವನು ನೋಡು ಹಂಗೆ ಹೆಂಗೆ ಮೆರೆದೋಗ್ತಿದ್ದ, ರೌಡಿ ಆಡ್ದಂಗೆ ಆಡ್ತಿದ್ದ ಕರಿಯಣ್ಣನ ಮಗ. ಅವನ್ನ ಹಂಗೇನೆ ಊರಾಗೆಲ್ಲ ರೌಡಿ ಆಡ್ದಂಗೆ ಆಡ್ತಾ ಇದ್ದಾನೆ, ಎಲ್ಲರ ಮೇಲೂ ರೌಡಿ ಜಂಪ್ ಮಾಡ್ತಾನೆ ಅಂತ ಹೇಳಿ ಒಳಕ್ಕೆ ಹಾಕ್ಸ್ಯವ್ರೆ. ಅವ್ರು 7 ದುಡ್ಡು ಖರ್ಚು ಮಾಡಿದ್ರು, 1.5 ಲಕ್ಷ ದುಡ್ಡು ಖರ್ಚು ಮಾಡ್ಯವ್ರಂತೆ ಬೇಲ್ ತಗೊಂಬರೋಕ್ಕೆ. ಸಿಗ್ದಂಗೆ ಊರಾಗೆ ಕಳಿಸ್ಬೇಡ್ರಿ ನನ್ನ ಮಗನ, ಸಾಯೋವರೆಗೂ ಜೈಲಾಗಿ ಕೊಳಿಬೇಕು ನನ್ನ ಮಗ ಅಂತ ಹೇಳಿ ಜೈಲ್ಗೆ ಹಾಕ್ಸ್ಯವ್ರಿ. ನೀನು ಜೈಲ್ಗೆ ಹೋದ್ರೆ ನೀನು ಅಲ್ಲೇ ಸಾಯೋವರೆಗೂ ಜೈಲಾಗಿರ್ಬೇಕು ಅಷ್ಟೇನೆ. ಅವ್ರು ಗೌಡ್ರು ಹೇಳಿದ್ಮೇಲೆ ಮುಗೀತು, ಅವ್ರು ಬಿಡಲ್ಲ, ಪೊಲೀಸ್ನವರೆಲ್ಲ ಪರಿಚಯ ಇದ್ದಾರೆ ಅಷ್ಟೇನಿ. ಮೊತ್ತಲ್ಲಾಗೆ ಕಡ್ದು ಬಂದಿದ್ದಲ್ಲ ನೀನು ಬೋಳಿ ಮಗನೇ, ಗೊತ್ತಾಗಲ್ವೇನೋ ನಿನಗೆ? ತೊಲ್ಲಾಗೇನಪ್ಪ ಕಾಡ್ದು ಬರೋದು ಪಾಪ ಅಮ್ಮಂಗೆ. ಹಂಗೇನೆ ರಕ್ತ ಸೋರ್ತೈತಿ, ಒಂಥರನ ಸೆಪ್ಟಿಕ್ ಆದಂಗೆ ಆಗೈತಿ, ಬೋಲ್ ನೋವಾಗೈತಿ. ನೋವು ಯಾರು ಅನ್ಭವಿಸ್ತಾರಪ್ಪ? ಅಲ್ಲ ನೀನು ನೋಡ ವರ್ಷ ಇವಾಗ ಎಂಥ ಕೆಲಸ ಮಾಡ್ಕೊಂಡಿಯೇ? ಭಾಗ್ಯಮ್ಮ ಮುನ್ಸರಿ ಯಾರು ಅಲ್ಲಿ ಕಿಳಿಸಿ ಅಂತಾರೆ ಹೇಳಿ, ಏನೋ ಅನಿವಾರ್ಯ ಆಗೈತಮ್ಮ. ಯಾಕಂದ್ರೆ ಆಸ್ಪತ್ರೆ ತೋರಿಸ್ಕೊಂಡ್ರೆ ಅದೇನೋ ಆಸೆ ಆಗುತ್ತೆ. ಒಳ್ಳೆ ಯಾರು ಕಿಳಿಸಿ ಅಂತಾರೆ ಹೇಳಿ ಭಾಗ್ಯಮ್ಮ? ಒಲ್ಲಿ ಕಿಳಿಸಬೇಕು ಅಂತ ಹೇಳವ್ರಲ್ಲ ಅವರು ಗೌಡ್ರು. ಅಮ್ಮ ನನ್ನ ಬದಲು ನೀನು ಅಲ್ಲಿ ಕಿಳಿಸ್ಕೇಳಮ್ಮ. ನಾನು ಕಿಳಿಸಮ್ಮ ನಿನ್ನ ಬದಲು? ಹೋಗಪ್ಪ. ಅಯ್ಯಯ್ಯಪ್ಪ ನೀನೇನಲ್ಲ, ನೀನು ನನಗೆ ಹೇಳ್ತೀಯ ಅಲ್ಲಿ ಕಿಳಿಸ್ಕ ಅಂತ ಹೇಳಿ. ನಾನು ಸುಗುಣಿಗೆ ಹೇಳ್ದೆ. ಸುಗುಣ ನಾನು ಕಿಳಿಸ್ಕೊಂಬಲ್ಲ ಅಂತಂದ್ಲು. ಅದಕ್ಕೇನೆ ನಾನು ಅಮ್ಮಗೆ ಹೇಳ್ತೀನಿ ಅಂತ ಹೋದೆ. ಅಮ್ಮ ನೀನೇ ಕಿಳಿಸ್ಕೊಂಬಮ್ಮ ನನ್ನ ಬದಲು, ಗೊತ್ತಿಲ್ಲ ನೀವು ಯಾರನ್ನಾತು ನಮ್ಮ ಅಂತಂದು ಅಲ್ಲಿ ಕಿಳಿಸ್ಕೋಬೇಕು ಅಂತಂದ್ರು. ಅದಕ್ಕೇನೆ ನಾವು ಯಾರನ್ನಾತು ಒಬ್ರು ಕಿಳಿಸ್ಕೊಂತೀವಿ ಅಂತ ಹೇಳೋದು ಅಷ್ಟೇ. ಅದಕ್ಕೆ ನನ್ನ ಬದಲು ನೀನೇ ಅಲ್ಲಿ ಕಿಳಿಸ್ಕೆ. ಮುಂದ್ಗಡೆ ಇರೋ 4 ತೆಗಿತಾರೆ ಅಷ್ಟೇ ಕಣಮ್ಮ, ಏನಾಗಲ್ಲ. ಇನ್ನೇನು ವಯಸ್ಸಾಗೈತೆ, ನಿನ್ಗಿನ್ನೇನು ಮೊಮ್ಮಕ್ಕಳಾಗ್ಯವೆ, ನಿನ್ಗಿನ್ನೇನು ಏನು ಇಲ್ಲ. ನನಗಿನ್ನ ಮಕ್ಕಳು ಮರಿ ಆಗಿಲ್ಲ, ಅದಕ್ಕೆ ಆಗಿನ ಸುಗುಣನ ಕಿಳಿಸ್ಕೊಂಬಕ್ಕೂ ಅವಳಿಗೂ ಮಕ್ಕಳು ಮರಿ ಆಗಿಲ್ವಲ್ಲ, ಅದಕ್ಕೇನೆ.
ಏಯ್ ನಿನ್ನ ಮಾನ ಮರ್ಯಾದಿಲ್ದಾನು ಹೋಗು ನನ್ಗೆ ಹೇಳಕ್ ಬಂದವ್ನಿ ಅಲ್ಲಿ ಕಿಳಿಸಿ ಅಂತ ನಾನು ಯಾತ ಕಿಳಿಸ್ಯಮನ ಹೋಗಲೇ ಮಕ್ಳು ಮರಿ ಆಗಿದ್ದಾವೆ ಮೊಮ್ಮಕ್ಕಳಾಗಿದ್ದಾವೆ ಅಂತೇಳಿ ಅಲ್ಲಿ ಕಿಳಿಸ್ಯಮಕ್ಕಾಗುತ್ತೆ ಯಾತನ ತಿಂಬಕ್ ಬ್ಯಾಡ್ವಿ. ಅಲ್ಲ ನೀನೆಲ್ಲ ಕಡ್ದಿರೋದು ನೀನು ಕೀಳಿಸ್ಕೋಬೇಕು. ಅದು ಬಿಟ್ಬಿಟ್ಟು ನೀನು ಬೇರೆಯವ್ರಿಗೆ ಕೀಳ್ರಿ ಅಂತಂದ್ರೆ ಬೇರೆಯವ್ರಿಗೆ ಕೀಳಲ್ ಕಣಣ್ಣ. ತಪ್ಪು ಮಾಡಿದಾರೆ ಯಾರು ಅವ್ರ ಶಿಕ್ಷೆ ಅನುಭವಿಸ್ಲಿ, ಅವ್ರಿಗೆ ಅದೇನು ನೋವು ಅಂತ ಗೊತ್ತಾಗಲಿ ಅಂತ ಅವ್ರು ಹೇಳಿರೋದು. ನೀನು ನಮ್ಗೆ ಹೇಳಮಂತಿ. ನೀನು ಯಾಕಲ್ಲ ಕಡಿಯಕ್ಕೆ ಹೋಗಿದ್ದೆ? ನೀನು ಕಡ್ದಿರೋಂತಾಗೆ ಕಡ್ದಿರನ್ನ ಹೊಲ್ ಕೀಳಿಸ್ಬೇಕು ಅಂತ ಹೇಳ್ತಾ ಇರೋದು. ನಿಮ್ಮ ಅಮ್ಮಗೂ ನಿನ್ನ ಹೆಂಡ್ತಿಗೂ ಹೇಳಿರಲ್ಲ, ನೀನು ತಾನೇ ಎಲ್ಲ ಕಡ್ದಿರೋದು. ಮತ್ತೆ ಕಡ್ದಿರೋರು ಯಾರು ಅವ್ರು ಕೇಳಿಸ್ಕೋಬೇಕು. ಅವನು ಹಂಗೆ ಯಾರು ಬೀರ್ಲಿಂಗಣ್ಣನ ಮಗ ಕಾಂತಣ್ಣನ ಮಗ ಅವನು ಹಂಗೇನೆ. ಅವನು ಒಂದು ಊರಾಗಿ ಸಖತ್ತನು ಎಲ್ಲ ತಗೋ ಜಗಳ ಮಾಡ್ಕೊಂಬನು. ಅವನಿಗೆ ಕೈಯ ಸರಿಯಾಗಿ ಇದು ಮಾಡ್ಯಾವ್ರಿ. ಎತ್ತಕ್ಕೆ ಕೂರ್ಬಾರ್ದು ಹಂಗೆ ಮಾಡಿತ್ತೇವೆ. ಒದ್ದಾಡಕ್ಕೆ ಹೋಗಾನು ಎಲ್ಲರ ತಗೋ ಒಯ್ದಾಡಕ್ಕೆ ಹೋಗಾನು ಅದಕ್ಕೇನೆ ಕೈ ಎಲ್ಲನ ಎತ್ತಕ್ಕೆ ಕೂರ್ಬಾರ್ದು ಹುಂಬಕ್ಕೆ ಕೂರ್ಬಾರ್ದು ಹಂಗೆ ಮಾಡಿತ್ತೇವ್ರಿ. ಅಲ್ಲ ನಾನೇ ಕಡ್ದೈದ್ನಿ, ಇವಾಗ ಹೇಳ್ತೀನಿ ನನ್ನ ಬದಲು ನಮ್ಮ ಅಮ್ಮಗೆ ವಯಸ್ಸು ಹೋಗೈತಲ್ಲ, ನಮ್ಮ ಅಮ್ಮಗೆ ನಾಳೆನೇ ಎಲ್ಲನ ಮೊಮ್ಮಕ್ಕಳಾಗ್ಯಾವಲ್ಲ, ನಮ್ಮ ಅಮ್ಮಯಿಂದ ಯಾವ ಲೆಕ್ಕ, ಅದಕ್ಕೆ ನಮ್ಮ ಅಮ್ಮನೇ ಕೀಳಿಸ್ಕೊಂಬತ್ತೆ ಅಂತ ಹೇಳ್ತೀನಿ. ಇಲ್ಲಪ್ಪ ಸ್ವಾಮಿ ನಾನು ಕೀಳಿಸ್ಕೊಂಬಲ್ಲ. ನಾನು ಕೀಳಿಸ್ಕೊಂಬಲ್ಲಪ್ಪ ಸ್ವಾಮಿ. ಹೋಗು ಸುಮ್ಮನೆ ತಾಲ್ಕೆಟ್ ಅಂತಾರ ಯಾಕೆ ಮಾತಾಡ್ತೀಯ? ಹೋಗು ಕೀಳಿಸ್ಕೊಂಬಾಗ ನೀನೇನೆ, ಇಲ್ಲ ಸುಮ್ಮನೆ ಜೈಲ್ಗನ ಹೋಗಿ ಬುದ್ಧಿ ಬರುತ್ತೆ. ನನ್ನ ಮಕ್ಳು ಹೇಳಿರ್ ಕೇಳಲ್ಲ, ಒದ್ದಾಡ್ಕೊಂಡು ನೀವೆಲ್ಲ ಜೈಲಿಗೆ ಹೋದ್ರೆ ಮತ್ತೆ ಬುದ್ಧಿ ಬರೋದು. ಹೇಳಿರ್ ಕೇಳಲ್ಲ, ನಿಮಗೆ ತಿಳಿದಂಗೆ ಮಾಡ್ತಿರಲ್ಕ ನನ್ನ ಮಕ್ಕಳ. ಹೋಗ್ರಲ್ಲ ಅನುಭವಿಸ್ರಿ. ಇಲ್ಲಿ ಯಾಕೆ ಬಂದಿದ್ರೆ ಇಲ್ಲಿ ಹೇಳೋಕ್ಕೆ ನಡಿಯಲ್ಲ ಆಸಿಕೆ ನೀವು. ನಮ್ಗೆ ಗೊತ್ತಿರ BP ರೈಸ್ ಆಗ್ತಿರೋದು ಗೊತ್ತಿರೋ ಕೋಪಕ್ಕೆ ಏನು ಮಾಡ್ಬಿಡೋಣ ಅಂಬ ಸಿಟ್ಟು ಬತ್ತೈತೆ ನನಗೆ ಅಲ್ಕ ನನ್ನ ಮಗನೇ. ಹೋಗಲ್ಲ ಮಾಡ್ಬೇಕಾದ್ರೆ ಅರಿವಿರಲ್ಲ ಮಾಡಿಬಿಡ್ತೀರ, ಆಮೇಲೆ ಹಂಗೆ ಹಿಂಗೆ ಅಂತ ಇಲ್ಲಿ ಬಂದು ನಮ್ಗೆ ಹಿಂಸೆ ಕೊಡ್ತೀರ, ನಮಗೆ ಟೆನ್ಷನ್ ಕೊಡ್ತೀರ. ನಿಮ್ಮ ತಗೇನು ನಮಗೇನೇನು ನೆಮ್ಮದಿಲ್ವಲ್ಲೋ ನೀವು ಮಾಡೋ ಇದಕ್ಕೆ ನಮ್ಗೇನೇನು ನೆಮ್ಮದಿ ಎಂಬುದೇನೇನು ಕೊಡ್ತೀರೇನ್ರಲ್ಲ ನೀವು ಹೇಳ್ತೀನಿ. ಒಬ್ರದ್ದು ಆಗ್ತಿದಂಗೆ ಒಬ್ರದ್ದು ಅಂದರೆ ನಮ್ಮ ಗಾಲಿ ನೋಡಿ ಸಾಕಾಗ್ಬಿಟ್ಟಾಯ್ತು. ಹೋಗಲ್ಲ ಎಂತೆಂಥವ್ರಿಗೆ ಹೆಂಗೆಂಗೋ ನೆಮ್ಮದಿಯಾಗಿರ್ತಾರೆ, ನಮಗೆ ಬಂದೈತಪ್ಪ. ದೇವ್ರಮ್ಮ ನಮ್ಗೆ ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ. ಒಬ್ರದ್ದು ಹಾಕಿದಂಗೆ ಒಬ್ರದ್ದು ಯಾರ್ದನ ತಮ್ಮ ಮನೆಗೆ ಇದ್ದೇ ಇರುತ್ತೆ. ಜಗಳ ನೋಡಿ ನಮ್ಗಂತೂ ಸಾಕಾಯ್ತು. ನಿಮ್ದಿನೇ ಇಲ್ಲ ಬಿಡು ಜನ್ಮಕ್ಕೆ. ಅಲ್ಲ ನೀವೇನು ಹೇಳಿರೆ ನೀವು ಒಂದು ಜೀಟು ಅಂಬಲ್ಲಪ್ಪ ನೀವು. ನೀನು ಅಮ್ಮಯ್ಯ ಸುಮ್ಮನೆ ಹೋಗಲ್ಲ ಸುಮ್ಮನೆ ಹಸಿಕೆ ಮಗನೇ. ಹೋಗ ಸುಮ್ಮನೆ ಅವ್ನು ಬೇರೆ ಬಂದು ಇನ್ನ ನಮ್ಮ ಅಂತಕ್ಕೆ ಬಂದವನೇ ಇಲ್ಲಿಗೆ ಬಂದವನೇ ಅಂತ ಅವ್ನು ಬೇರೆ ಬಂದು ಇನ್ನು ಇಲ್ಲಿ ಜಾಕ್ ಬಂದಿ ಅಂತ ಅವ್ನು ಇನ್ನ ಜಗಳ ಮಾಡಿ ಒಯ್ದಾಡೋದು ಯಾರು ನೋಡ್ತಾರೆ. ಹೋಗಲ್ಲ ಆಸಿಕೆ. ಇಬ್ರು ಅಂತ ನನ್ನ ಮಕ್ಕಳು ಹೇಗಿದ್ರ. ಇಬ್ಬರು ನಮ್ಗೇನೇನು ನಿಮ್ದು ಎಂಬುದೇ ಕೊಡಲ್ವಲ್ಲ. ಈ ಒಂದು ಸೊಸನ ಒಬ್ರಿಗೊಬ್ರು ಎಂಬುದೇ ಇಲ್ಲ. ಯಾವುದಾದ್ರೂ ಒಂದು ಕೇಣಿ ಕಿತಾಪತಿ ಹೋಗಲ್ಲ ಸುಮ್ಮನೆ ಆಸಿಕ್ ನೀನು. ಅವ್ರು ಇರ್ಬೇಕಾಯ್ತು ನಿನಗೆ. ನಮ್ಮ ಅಣ್ಣ ಏನು ಬೆಳೆದವನೇ, ಅವ್ನು ಬಂಡವಾಳ ಹಾಕ್ಯವನಲ್ಲ, ಅವ್ನು ತೊತ್ತಾ ಇದ್ದಾನೆ. ನಾನು ಅದ್ರಾಗ ಹೆಂಗೆ ಕಳ್ತನ ಮಾಡಿದ್ರೆ ಹೆಂಗೆ ಸರಿ ಆಗುತ್ತೆ ಎಂಬುದು ಒಂದು ಸ್ವಲ್ಪನಾದ್ರೂ ಗೊತ್ತಾಗಲ್ವಿ. ನೀವು ನಿಮ್ಮಂಥ ಅಣ್ಣ ತಮ್ಮಗಳು ನಾವೆಲ್ಲೂ ನೋಡಲಿಲ್ಲ. ನಾನು ನನ್ನ ತಮ್ಮ ಇದ್ದೀವಿ ಬಿಡು. ನಾವು ಹೆಂಗ ಇದ್ದೀವಿ, ನಿಮ್ಮಂಗೆ ಆಡಲಿಲ್ಲ ಬಿಡು ನಾವು. ನಿಜವಾಗ್ಲು ನಿಮ್ಮಂಗೆ ಆಡಿದರೆ ನಾವು ಯಾವಾಗಲೂ ಏನಾಗ್ಬೇಕಾಯ್ತು ಇಡತ್ತಿಗೆ. ನಿಮ್ಮಂಗೆ ಆಡಲಿಲ್ಲ ನಾವು. ನಿಮ್ಮ ಥರ ಅಣ್ಣ ತಮ್ಮಗಳಲ್ಲ ಬಿಡು ನಾವು. ನಿಮ್ಮ ಥರ ಇರೋ ಅಣ್ಣ ತಮ್ಮಗಳನ್ನ ಎಲ್ಲೆಲ್ಲೂ ನೋಡಲಿಲ್ಲ. ಬಿಡೋಣ ಟೆನ್ಷನ್ ಮಾಡ್ಕೊಬೇಡ ಚಂದ್ರಣ್ಣಯ್ಯ. ಹೋಗ ಮತ್ತು ನಮಗಂತೂ ಬಗ್ಗೆ ಸಾಕಾಗ್ಬಿಟ್ಟೈತಿ ನನ್ನ ಮಕ್ಳ ತಾಗಿ. ಹೆಣ್ಣು ಹುಡುಗರನ ಆಗಿಲ್ಲ. ಇವತ್ತು ಹೆಣ್ಮಕ್ಳು ಎತ್ತಾರೆ ವಾಚೆ ಮಗ. ಅವತ್ತು ನಿಜವಾಗ್ಲು ನಮ್ಮ ರಮೇಶಂದು ಅವಂದೇ ವಾಶಿ ಅಪ್ಪ ಹೆಂಗ ನೆಮ್ಮದೇ ಗೈದಾನೆ. ಇವತ್ತು ಹೆಣ್ಣು ಹುಡುಗರ್ದೆಲ್ಲ ಮದುವೆ ಮಾಡಿ ಅಮ್ಮಂಗ ಆಗುತ್ತೆ ನನಗೆ. ಇವಪ್ಪ ಇನ್ನು ಹಿಂಗೆ ಹೇಳೋದು ಏನಪ್ಪ ಮಾಡೋದು ಅಮ್ಮಂಗಾಗೈತೆ ನನಗೆ. ಇವಾಗ ಏನು ಮಾಡೋದು? ಅಲ್ಲಿ ಕಿಳಿಸ್ಕೊಂಬದ ಜೈಲ್ಗೆ ಹೋಗೋದ. ನನ್ಗೆ ಹೇಳಕ್ ಬಂದವನೇ ಅಲ್ಲಿ ಕೇಳಿಸ್ಕೆ ಅಂತ ಹೇಳಿ ಏನು ನೀನು ಅಂತಾಳೆ. ನೀನು ಯಾಕೆ ಮಾತಾಡಕ್ಕೋದಿ ಮತ್ತೆ ಅವನ ಪರವಾಗಿ? ನೀನು ಯಾಕಲ್ಲ ಅಂತ ಕೆಲಸ ಮಾಡಿದೆ ಗೊತ್ತಾಗಲ್ವೇನಲ್ಲಿ? ನೀನು ಯಾಕೆ ನಿಮ್ಮ ಅಣ್ಣಗೆ ಹಂಗೆ ಮೋಸ ಮಾಡಕ್ಕೆ ಹೋದಿ? ಅಯ್ಯಮ್ಗೆ ಯಾಕೆ ಹಂಗೆ ಎಲ್ಲ ಕಡ್ದು ಬರಕ್ಕೋದೆ ನೀನು ಅಂತ ಹೇಳಿ ತಿರ್ಗಿಸ್ ಬೈದಿದ್ರಿ. ಮತ್ತು ಗೌಡ್ರು ಯಾಕೆ ಇಂಥ ತೀರ್ಪು ಕೊಟ್ಟವ್ರೆ? ಹೊಲ್ಲಾಗೆ ಯಾಕೆ ಹಿಂಗೆ ಮಾಡಿದ್ದಾರೆ ಅಂತ ಹೊಲ್ಲಾಗೆ ಹೊಲ್ಲ ಕಡ್ದಿರೋಕ್ಕೆ ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ಬೇಕಾಯ್ತು ನೀನು. ಗೌಡ್ರು ಯಾಕೆ ಹಿಂಗೆ ಮಾಡ್ಯವ್ರೆ ಹಿಂಗೆ ಅಂತ ಅವನ ಎದ್ರಿ ಮಾತಾಡೋಕೋದ್ರೆ ಅವ್ನು ತಿರ್ಗಿಸ್ ನೀನು ಬುಡಕ್ಕೆ ಬಂದ ನೀನೇ ಕೀಳಿಸ್ಕೆ ಅಂತ ಹೇಳಿ. ಕಿಳಿಸ್ಕೆ ಇನ್ನೇನು ಮಕ್ಳು ಮರಿ ಎಲ್ಲ ಆಗ್ಯಾವೆ, ಮೊಮ್ಮಕ್ಕಳಾಗ್ಯಾವೆ, ವಯಸ್ಸಾಗೈತೆ. ಕಿಳಿಸ್ಕೆ ಅಲ್ಲ ನೀನು ಸುಮ್ಮನೆ. ಇಲ್ಲಪ್ಪ ನಾನು ಕೇಳಿಸ್ಕೊಂಬಲ್ಲ. ಸುಮ್ಮನೆ ನಡಿ, ಯಾತು ಮಾತಾಡೋಕೋಬೇಡಿ. ಹೆಂಗಾರ ಮಾಡ್ಕೊಂಬಲ್ಲ ಅವನು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಬಂದವನಿ. ಯಮ್ಮ ನೀವೇ ಹೇಳ್ರಿ ಅಣ್ಣಯ್ರಿಗೆ, ಇಲ್ಲಾಂದ್ರೆ ನೀನೇ ಅಲ್ಲಿ ಕೀಳಿಸ್ಕ್ಯಾ ಅಂತ ಹೇಳಿ ಇಲ್ಲಿಗೆ ಹೇಳಕ್ಕೆ ಬಂದವನಿ. ಅವರು ಎಲ್ಲ ಯಾದ್ರಸಿರ್ತಾರೆ. ಹಿಂಗೆ ಯಾದ್ರಸ್ದಾಗೆ ಮತ್ತು ನನ್ನ ಮಕ್ಕಳಿಗೆಲ್ಲ ಬುದ್ಧಿ ಬರೋದು ಗೊತ್ತಾಗಲ್ವಿ. ಮತ್ತು ಅವನೇನೇನು ಬೆಳೆದಿರೋದು ಕಳ್ತನ ಮಾಡೋಕೆ ಹೋಗಿ ಅಮ್ಮನ ಬೇರೆ ಪಾಪ ಬಡವರು ಅವರು ಸಾಲ ಫಲ ಮಾಡಿ ಮನೆಗಿನ ಕಟ್ಕೊಂಡವ್ರೆ. ಅಂತರ್ದ ಕೈ ಎಲ್ಲ ಕಡ್ದು ಬಂದ್ರಿ. ಮಾಡ್ಕೊಂಡು ತಿಂಬರ್ಗೆ ಹೊಟ್ಟೆ ಮ್ಯಾಗ ಹೊಡೆದು ಬಂದ್ರಿ. ಅವ್ರನ್ನ ಕೆಲಸದಿಂದ ತೆಗಿಬೇಕು ಅಂತೇಳಿ ಮಾಡ್ಕೊಂಡು ತಿಂಬರ್ ಹೊಟ್ಟೆ ಮ್ಯಾಗಲ್ಲಿ ಹೊಡೆದು ಅವರಿಗೆ ಒಂದು ತೊಂದರೆ ಕೊಟ್ಟು ಬಂದ್ರಿ.
ಒಳ್ಳೇದಾಗುತ್ತೆ ಮತ್ತೆ ಅದಕ್ಕೆ ಅದೃಶ್ಯ ಅವರೆಲ್ಲ ಗೌಡ್ರು ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.